ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದು ನೇತೃತ್ವದ ಸರ್ಕಾರಕ್ಕೆ ಸುಪ್ರೀಂ ಈಗ ಚಾಟಿ ಏಟನ್ನು ಕೊಟ್ಟಿದೆ. ಮಹಾ ಹಿನ್ನಡೆಯೊಂದು ಆಗಿದೆ. ಸಿದ್ದರಾಮಯ್ಯನವರು, ವಿಶೇಷವಾಗಿ ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ಹಠಕ್ಕೆ ಬಿದ್ದಿದ್ದಾರೆ ಅಂತಲೇ ಆಕ್ರೋಶ ಕೇಳಿಬಂದಿತ್ತು. ಈಗ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಆಘಾತ ಕೊಟ್ಟಿದ್ದು. ಇದರಲ್ಲಿ ಯಾವುದೇ ಬದಲಾವಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಮಾಡೋದಕ್ಕೆ ಹೋದರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವ ಎಚ್ಚರಿಕೆ ಕೊಟ್ಟಿದೆ. ಸುಗ್ರೀವಾಜ್ಞಾಸ್ತ್ರವನ್ನು ಪ್ರಯೋಗಿಸೋಕೆ ಹೊರಟಿದ್ದಂತಹ ಮುಖ್ಯಮಂತ್ರಿಗಳಿಗೆ ಈಗ ತೀವ್ರ ಹಿನ್ನಡೆ ಆಗಿದೆ. ಯಾವ ಕೇಸು ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೈಸೂರು ರಾಜಮನೆತನ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡುವೆ ವೈಯಕ್ತಿಕವಾಗಿಯೂ ಜಟಾಪಟಿ ಇದೆಯಾ ಅನ್ನೋ ತನಕ ಚರ್ಚೆಗಳಾಗಿದ್ವು. ಸಿದ್ದರಾಮಯ್ಯನವರು ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ರಾಜಮನೆತನದವರನ್ನು. ನಾವೇನು ಮಾಡಿದ್ದೀವಿ, ನಮಗೂ ಜನಸಾಮಾನ್ಯರಿಗಿರುವಂಥ ಕಾನೂನು ಅನ್ವಯ ಆಗಲ್ವಾ ಹಾಗಾದರೆ ಅನ್ನುವ ಪ್ರಶ್ನೆಯನ್ನೇ ಎತ್ತಿದ್ರು ರಾಜಮನೆತನದವರು. ಪ್ರಮೋದ್ ದೇವಿ ಒಡೆಯರ್, ಯದುವೀರ್ ಒಡೆಯರ್, ನಾವೇನು ಮಾತಾಡಲ್ಲ, ನ್ಯಾಯ ಏನು ಹೇಳುತ್ತೋ ಅದು ಸಿಗತ್ತೆ ನಮಗೆ, ಕೋರ್ಟ್ಗೆ ಹೋಗ್ತೀವಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು ಆಗಿತ್ತು. ಆದೇಶ ಕೊಟ್ಟ ಮೇಲೂ, ಅಂದರೆ ರಾಜಮನೆತನದವ್ರಿಗೆ TDR ಕೊಡಿ ಅಂತ ಸುಪ್ರೀಂ ಆದೇಶ ಕೊಟ್ಟ ಮೇಲೂ ಕೂಡ ಸೆಡ್ ಹೊಡೆಯೋ ರೀತಿಯಲ್ಲಿ ಸುಗ್ರೀವಾಜ್ಞೆಯನ್ನು ತಂದು ರಾಜಮನೆತನದವರ TDR ವಿಚಾರ ಕೈ ಬಿಡುವಂತಹ ದಾರಿಯನ್ನು ಹಿಡಿದಿತ್ತು ಮುಖ್ಯಮಂತ್ರಿ ನೇತೃತ್ವದ ಕ್ಯಾಬಿನೆಟ್. ಆ ಮೂಲಕ ಒಂದು ರಸ್ತೆ ಅಗಲೀಕರಣವನ್ನೇ ಕೈ ಬಿಟ್ಟು, ಆ ಪ್ರಾಜೆಕ್ಟನ್ನೇ ಕೈ ಬಿಟ್ಟು ಏನೂ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದು. 3,000 ಕೋಟಿಗೂ ಅಧಿಕ TDR ಮೊತ್ತ, ಅದನ್ನು ಪಾವತಿ ಮಾಡದಂತೆ ಏನು ದಾರಿ ಇದೆ ಅಂತ ಹುಡುಕೋದಕ್ಕೆ ಎರಡೂ ಆಪ್ಷನನ್ನು ಸುಗ್ರೀವಾಜ್ಞೆ ಕೊಡುತ್ತೆ ಅಂತ ಈಗಾಗಲೇ HK ಪಾಟೀಲರು ಮತ್ತು ಮುಖ್ಯಮಂತ್ರಿಗಳೆಲ್ಲ ಚರ್ಚೆ ಮಾಡಿದ್ದು, ಸುಗ್ರೀವಾಜ್ಞೆಗೆ ತಯಾರಿಯಾಗಿದ್ದು ಎಲ್ಲ ನೋಡಿದ್ವಿ ನಾವು. ಈಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕನ್ನು ಕೊಡ್ತಾ ಇದೆ. ಈಗಾಗಲೇ ನಾವು ಅಂತಿಮ ಆದೇಶ ಕೊಟ್ಟಿದ್ದಾಗಿದೆ. ಸುಪ್ರೀಂ ಕೋರ್ಟ್ ಅಂತಿಮ ಆದೇಶವನ್ನು ನೀವು ಧಿಕ್ಕರಿಸಿದ್ರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಆಗತ್ತೆ, ಎಚ್ಚರಿಕೆ ಅಂತ ಈಗ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ. ರಸ್ತೆ ನಿರ್ಮಾಣ ಉದ್ದೇಶಕ್ಕೆ ಕರ್ನಾಟಕ ಸರ್ಕಾರ ಬಳಸೋದಕ್ಕೆ ಉದ್ದೇಶಿಸಿದ್ದ ಮೈಸೂರು ರಾಜವಂಶಸ್ಥರಿಗೆ ಸೇರಿರುವಂಥ ಬೆಂಗಳೂರು ಅರಮನೆ ಜಾಗಕ್ಕೆ TDR ಪಾವತಿ ಮಾಡಲೇಬೇಕು ಅಂತ ಈಗ ತಾನು ಹಿಂದೆ ಕೊಟ್ಟಿದ್ದ ಆದೇಶದಲ್ಲಿ ಚರ್ಚೆ ಮರುಪರಿಶೀಲನೆಗೆ ಆಸ್ಪದವೇ ಇಲ್ಲ ಅನ್ನುವಂಥ ತಾಕೀತನ್ನು ಮಾಡಿದ್ದು. ಕೂಡಲೇ ಸರ್ಕಾರ ಈಗ ಕ್ರಮಕ್ಕೆ ಮುಂದಾಗಬೇಕು ಅನ್ನುವಂಥ ಕಟ್ಟಾಜ್ಞೆಯನ್ನು ಹೊರಡಿಸಿದೆ. ಕಟ್ಟುನಿಟ್ಟಾಗಿ ಪಾಲಿಸಬೇಕು ಈ ಆದೇಶವನ್ನು ಅಂತ ಸುಪ್ರೀಂ ಕೋರ್ಟ್ ಈಗ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದು. ಸಿದ್ದರಾಮಯ್ಯನವ್ರಿಗೆ ಮೈಸೂರು ರಾಜವಂಶಸ್ಥರ ಜೊತೆಗಿನ ಜಟಾಪಟಿಯಲ್ಲಿ ತೀವ್ರ ಹಿನ್ನಡೆಯಾಗಿರೋದು ಸುಪ್ರೀಂ ಆದೇಶ ಬಹಳ ಸಂತೋಷ ತಂದಿದೆ ಅಂತ ಯದುವೀರ್ ಒಡೆಯರ್, ಪ್ರಮೋದ ದೇವಿ ಒಡೆಯರ್ ಹೇಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶ ಬಹಳ ಖುಷಿಯಾಗಿದೆ. ಇದನ್ನು ಜಾರಿ ಮಾಡಿದರೆ ಸರ್ಕಾರಕ್ಕೆ ನಯಾ ಪೈಸೆಯೂ ಹೊರೆಯಾಗುವುದಿಲ್ಲ, ಸಂಪೂರ್ಣ ಹಣ ಮಾರುಕಟ್ಟೆಯಿಂದ ಬರುತ್ತೆ, ಕಡಿಮೆ ವೆಚ್ಚದಲ್ಲಿ ರಸ್ತೆ ದುರಸ್ತಿ ಆಗಲಿದ್ದು ಜನರಿಗೆ ಉಪಕಾರವಾಗುತ್ತೆ ಅಂತ ಹೇಳುತ್ತಿದ್ದಾರೆ. ನೋಡಿ, ಈಗ ಏನು ಇದು ವಿಚಾರ ಅಂತ ಹೇಳೋಣ. ಈ ಬಳ್ಳಾರಿ ರೋಡ್ ಅಗಲೀಕರಣ, ಆ ರಸ್ತೆ ಪ್ರಾಜೆಕ್ಟು, ಈಗ ಸರ್ಕಾರ ಹೇಳ್ತಿರೋದೇನು, ಇಷ್ಟೆಲ್ಲ ಪರಿಹಾರ ಕೊಡಬೇಕಾಗತ್ತೆ. TDR ಅಂತ ಹೋದ್ರೆ 3,000 ಕೋಟಿ ಹತ್ತತ್ರ ಪರಿಹಾರ ಕೊಡಬೇಕಾಗತ್ತೆ. ಆದರೆ ಸರ್ಕಾರ ಇದನ್ನು ಕೈ ಬಿಡ್ತೀವಿ, ಟನಲ್ ರೋಡ್ ಮಾಡ್ತೀವಿ ನಾವು, ನಮಗೆ ಈ ಬಳ್ಳಾರಿ ರೋಡ್ ಅಗಲೀಕರಣ ಪ್ರಾಜೆಕ್ಟೇ ಬೇಡ, ಇವ್ರಿಗೆ TDR ಕೊಡೋದು ಬೇಡ, ನಷ್ಟ ಆಗೋದು ಬೇಡ, ನಾವು ಟನಲ್ ರೋಡ್ ಮಾಡ್ತೀವಿ, ಅಲ್ಲೂ ಪರಿಹಾರ ಸಿಗತ್ತೆ, ಈ ಪ್ರಾಜೆಕ್ಟೇ ಬೇಡ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಬಳ್ಳಾರಿ ರಸ್ತೆ ಚಾಲುಕ್ಯ ಸರ್ಕಲ್ನಿಂದ ಜಯಮಹಲ್ ರಸ್ತೆ, ಮೇಕ್ರಿ ಸರ್ಕಲ್, ಅಲ್ಲಿ ಆ ಪ್ರದೇಶದ ಅಗಲೀಕರಣ ಕೈ ಬಿಟ್ಟಿದೆ ಅನ್ನೋದು ತುಂಬ ದಿನಗಳಿಂದ ಸುದ್ದಿ ಆಗ್ತಿತ್ತು. ಈ ಟನಲ್ ರೋಡ್ ಸುತ್ತ ತುಂಬ ವಿಚಾರಗಳಿವೆಯಲ್ಲ. ಟನಲ್ ರೋಡ್ ಏನೇನು ಟಾರ್ಗೆಟ್ ಇಟ್ಕೊಳ್ಳಲಾಗಿದೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರ ಪ್ರತಿಷ್ಠೆ ಯೋಜನೆ, ಲೋಕೋಪಯೋಗಿ ಇಲಾಖೆಗೂ ಅದು ಬಹಳ ದೊಡ್ಡ ವಿಚಾರನೇ ಆಗಿದೆ. ಇಬ್ಬರ ನಡುವೆ ಜಟಾಪಟಿ ಇದೆ, ಬಹುದೊಡ್ಡ ಮೊತ್ತದ ಯೋಜನೆ ಆಗಿದೆ. ಇದರಲ್ಲಿ ಯಾರ್ಯಾರಿಗೆ ಏನೇನು ಲಾಭ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋ ಆರೋಪಗಳು ಇವೆ. ಸೊ ನಾವು ಅದನ್ನು ಮಾಡ್ತೀವಿ, ಇದನ್ನು ಕೈ ಬಿಡ್ತೀವಿ, ಸುಮ್ಮನೆ ರಾಜವಂಶಸ್ಥರಿಗೆ ಯಾಕೆ ದುಡ್ಡು ಕೊಡೋಣ, ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿ ಜನರ ಟ್ಯಾಕ್ಸ್ ಹೋಗುತ್ತೆ ಅನ್ನೋ ಕಾರಣವನ್ನು ಕೊಡಲಾಗಿತ್ತು. ಈಗ ನೋಡಿ, ರಾಜವಂಶಸ್ಥರು ಹೇಳ್ತಿರೋದಿಷ್ಟೇ, ಕೋರ್ಟು ನ್ಯಾಯಯುತವಾಗಿ TDR ಕೊಡಲೇಬೇಕು ಅಂತ ಆದೇಶ ಕೊಟ್ಟಿದೆ. ಬಹಳ ಒಳ್ಳೆಯ ಆದೇಶ. ನಮಗೆ ಆ TDR ಕೊಡೋದ್ರಿಂದ ಸರ್ಕಾರಕ್ಕೆ ಏನೂ ನಷ್ಟ ಆಗಲ್ಲ, ಅದರ ಬದಲಾಗಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರಸ್ತೆ ನಿರ್ಮಾಣವಾಗತ್ತೆ, ಜನರಿಗೆ ಅನುಕೂಲ ಆಗತ್ತೆ ಅನ್ನುವಂಥ ವಿಚಾರ ಹೇಳ್ತಿದ್ದಾರೆ. ಸಂಪೂರ್ಣ ಹಣ ನಿಮಗೆ ಮಾರುಕಟ್ಟೆಯಿಂದ ಬರುತ್ತೆ. ಈ ವಿಚಾರದಲ್ಲಿ ಕಡಿಮೆ ವೆಚ್ಚದಲ್ಲಿ ರಸ್ತೆ ದುರಸ್ತಿಯೂ ಆಗುತ್ತೆ, ಅಗಲೀಕರಣ ಆಗುತ್ತೆ. ಸೊ ಯಾರಿಗೆ ಲಾಭ ಈ ಪ್ರಾಜೆಕ್ಟನ್ನು ಕೈಗೆತ್ತಿಕೊಂಡ್ರೆ? ಇರುವಂಥ ಕ್ಲಾಶ್ ಅಲ್ವಾ ಸರ್ಕಾರ ಮತ್ತು ರಾಜಮನೆತನ, ಕ್ಲಾಶ್ ಬಗೆಹರಿಸ್ಕೊಂಡು ಇವ್ರಿಗೆ ಕೊಡಬೇಕಾದ TDR ಕೊಟ್ಟು ರಸ್ತೆ ಅಗಲೀಕರಣ ಮಾಡಿಬಿಟ್ರೆ ಅಲ್ಲಿ ಜಾಮ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಕಡಿಮೆ
ಖರ್ಚಿನಲ್ಲಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಆದರೆ ಇವರು ಹೇಳ್ತಿರೋದು ಈ ಪ್ರಾಜೆಕ್ಟೇ ಕೈ ಬಿಟ್ಟು ಟನಲ್ ರೋಡ್ ಮಾಡ್ತೀವಿ. ಟನಲ್ ರೋಡ್ ಬಗ್ಗೆ ಯಾಕೋ ಗಮನ ಜಾಸ್ತಿ ಇದೆ. ಇದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರ ಇದನ್ನು ಮಾಡಲೇಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಕಟ್ಟಾಜ್ಞೆಯನ್ನು ಹೊರಡಿಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆಯೋ ರೀತಿಯಲ್ಲಿ ಸುಗ್ರೀವಾಜ್ಞೆ ದಾರಿ ಹಿಡಿದಿದ್ದ ಮುಖ್ಯಮಂತ್ರಿಗಳು ಈಗೇನು ಮಾಡ್ತಾರೆ ಅನ್ನೋದು ಇರುವಂತಹ ಕುತೂಹಲ. ಒಂದು ಕಡೆ ನಗರದ ಬಳ್ಳಾರಿ ರಸ್ತೆ ಟ್ರಾಫಿಕ್ ಸಮಸ್ಯೆ, ಮತ್ತೊಂದು ಕಡೆ ಅರಮನೆ ಮೈದಾನದ ಜಾಗದ TDR ಸಮಸ್ಯೆ. ಹಾಗಾಗಿ ಏನು ಮಾಡೋದು ಅಂತ ಬಹಳಷ್ಟು ವರ್ಷಗಳಿಂದ ನಡೀತಿತ್ತು ಈ ಜಟಾಪಟಿ. ಕೋರ್ಟ್ ಮೂಲಕವೇ ಹೋರಾಟ ಮಾಡ್ತೀವಿ ಅಂದರು. ಕೊನೆಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಜನಸಾಮಾನ್ಯರಂತೆ ನಾವು ಭೂಮಿ ಬೆಲೆ ಕೊಡಿ, ಮಾರ್ಕೆಟ್ ರೇಟ್ ಕೊಡಿ ಅಂತ ಕೇಳ್ಬೋದಿತ್ತು. ಆದರೆ ನಾವು TDRಗೆ ಒಪ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ಸರ್ಕಾರಕ್ಕೆ ನಷ್ಟವಾಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗಾದರೆ ಮಿನಿಮಮ್ ಆ ಕನಿಷ್ಠ ನ್ಯಾಯವೂ ಸಿಗಲ್ವಾ? ರಾಜಮನೆತನದವ್ರಿಗೆ ನ್ಯಾಯ ಸಿಗಬಾರ್ದ? ಹಾಗಾದರೆ ಜನಸಾಮಾನ್ಯರಿಗೆ ಸಿಗುವಂಥ ನ್ಯಾಯವೂ ನಮಗೆ ಸಿಗಬಾರ್ದ ಅಂತ ಪ್ರಮೋದಾದೇವಿ ಒಡೆಯರ್ ಸವಾಲನ್ನು ಹಾಕಿದರು ಸಿದ್ದರಾಮಯ್ಯನವ್ರಿಗೆ. ಈಗ ಸುಪ್ರೀಂ ಕೋರ್ಟ್ ಅವ್ರಿಗೆ ದೊಡ್ಡ ಬಲವನ್ನು ಕೊಡ್ತಾ ಇದೆ. ಅರಮನೆ ರಾಜವಂಶಸ್ಥರಿಗೆ ಈ ಅಗಲೀಕರಣ ಪ್ರಾಜೆಕ್ಟ್ ಕೈ ಬಿಡುವಂಥ ನಿರ್ಧಾರವನ್ನೇ ಮಾಡಲಾಗಿತ್ತು. ಆದರೆ ಅವತ್ತೂ ತಗೊಂಡ್ರಿ, ಇವತ್ತು ಕೈ ಬಿಡ್ತೀವಿ ಅಂತೀರಿ. ಈಗ ಅದ್ರ ಬೆಲೆ ಎಷ್ಟಾಗಿರುತ್ತೆ? ನೀವು ಅವತ್ತೇ ಪಾವತಿ ಮಾಡಿಬಿಟ್ಟಿದ್ರೆ ಕಡಿಮೆಲೇ ಆಗ್ತಿತ್ತು. ಈಗ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ದು. ಈಗ ನಮಗೆ ಬೇಡ, ಅದನ್ನು ಕೈ ಬಿಡ್ತೀವಿ ಅನ್ನೋದು ಅದರಿಂದ ಯಾರಿಗೆ ನಷ್ಟ? ಸೊ ನಿಮ್ಗೆ ಬೇಕಾಬಿಟ್ಟಿಯಾಗಿ ನಡೆಸ್ಕೊಳ್ಳೋಕ್ಕಾಗಲ್ಲ. ಬೇಕಾಗಿ ತೊಗೊಳ್ತೀನಿ ಆಮೇಲೆ ಬಿಡ್ತೀನಿ. ಅದು ಒಡೆಯರ್ ಸಹೋದರಿಯರಿಗೆ ಸಂಬಂಧಪಟ್ಟಂಥ ಭೂಮಿ ಅವ್ರಿಗೆ ಸೇರಬೇಕಾಗಿರೋದು. ಸೊ ಬಹಳ ನಷ್ಟ ಆಗಿದೆ ನಮಗೆ. ಇಷ್ಟು ಸುದೀರ್ಘ ಕಾನೂನು ಹೋರಾಟ ಒಂದು ಕಡೆ, ಭೂಮಿ ಬೆಲೆ ಎಲ್ಲ ಹೆಚ್ಚಾಗಿರುತ್ತೆ. ಅದನ್ನು ನಾವು ತಲೆ ಕೆಡಿಸ್ಕೊಳ್ಳದೆ ಈಗ TDRಗೆ ಒಪ್ಕೊಂಡಿದ್ದೀವಿ ಅಂತ ರಾಜವಂಶಸ್ಥರು ಹೇಳ್ಕೊಂಡು ಬಂದಿದ್ದು. ಈಗ ಸರ್ಕಾರ ಏನು ಮಾಡುತ್ತೆ ಅನ್ನುವಂತಹ ತೀವ್ರ ಕುತೂಹಲ ಇದೆ. ಯಾಕಂದರೆ ಸುಪ್ರೀಂ ಕೋರ್ಟ್ ಕಟ್ಟಾಜ್ಞೆಯನ್ನು ಹೊರಡಿಸಿರೋದು ಇನ್ನು ಯಾವುದೇ ಬದಲಾವಣೆ ಮರುಪರಿಶೀಲನೆ ಏನೂ ಇಲ್ಲ ಅಂತ. 15 ಎಕರೆ 36 ಗುಂಟೆ ಜಾಗ ಬಳಸ್ಕೊಳ್ಳೋ ವಿಚಾರದಲ್ಲಿ ಜಟಾಪಟಿಯಾಗಿದ್ದು, ಹೆಚ್ಚು ಕಡಿಮೆ ಅರಮನೆ ಜಾಗ ಬಳಸ್ಕೊಳ್ಳೋಕ್ಕೆ ಬರೋಬ್ಬರಿ 3,000 ಕೋಟಿ TDR ಕೊಡಬೇಕಾಗತ್ತೆ. ಆದರೆ ಬೇರೆ ದಾರಿ ಹಿಡಿದ್ರೆ ಇನ್ನೂ ಜಾಸ್ತಿ ಅದರ ಮೊತ್ತ ಅನ್ನೋದು ಮಾರ್ಕೆಟ್ ರೇಟ್ ಕೇಳ್ತಾ ಇದ್ದೀವ ನಾವು ಅಂತ ರಾಜವಂಶಸ್ಥರು ಹೇಳ್ತಾ ಇರೋದು. ಸೊ ಈ TDR ಮೊತ್ತವನ್ನು ಕೊಟ್ಟು ರಸ್ತೆ ಅಗಲೀಕರಣ ಮಾಡಿಬಿಟ್ರೆ ಸಿಂಪಲ್ ಅಲ್ವಾ? ಸಿಂಪಲ್ ಸೊಲ್ಯೂಷನ್ ಇದು. ಕಡಿಮೆ ಮೊತ್ತದಲ್ಲಿಯೇ ಸರ್ಕಾರಕ್ಕೆ ನಷ್ಟವಾಗದೇ ಆಗತ್ತೆ. ಸುಮ್ಮನೆ ಸಾಮಾಜಿಕ ನ್ಯಾಯ ಅಂತ ಜನರಿಗೆ ಇವರು ಜನರಿಗೆ ಲಾಭ ಮಾಡಿಕೊಡೋದಕ್ಕೋಸ್ಕರ ಈ ಪ್ರಾಜೆಕ್ಟ್ ಕೈ ಬಿಡ್ತಿದ್ದಾರೆ ಅನ್ನೋ ರೀತಿ ಬಿಂಬಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಸರ್ಕಾರ, ಕೆಲವು ರಾಜಕಾರಣಿಗಳ ಉದ್ದೇಶ ಬೇರೆನೇ ಇದೆ ಎನ್ನುವಂಥ ಆರೋಪಗಳು ಕೇಳಿಬಂದಿದ್ವು. ಕಾದು ನೋಡ್ಬೇಕೀಗ ಸುಪ್ರೀಂ ಕೋರ್ಟ್ ಚಾಟಿ ಬೆನ್ನಲ್ಲೇ ಮುಂದಿನ ಕ್ರಮ ಏನಾಗಿರಲಿದೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.